ನಮಸ್ಕಾರ. ವಿಡಿಯೋ ಶುರು ಮಾಡೋ ಮೊದಲು ಒಂದು ರಿಕ್ವೆಸ್ಟ್ ಇದೆ. ಈ ಥರದ ವಿಡಿಯೋಗಳನ್ನು ನೋಡಿದ ತಕ್ಷಣ ಕೆಲವೊಬ್ಬರು ನನಗೂ ಈ ಥರ ಸಮಸ್ಯೆ ಇದೆ ಅಂತ ಅವರಿಗವರೇ ಆ ಕಾಯಿಲೆಯನ್ನು ಲೇಬಲ್ ಮಾಡ್ಕೊಳ್ತಾರೆ. ಇದರಿಂದ ಇಲ್ಲದೇ ಇರುವಂಥ ಕಾಯಿಲೆಯಿಂದ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮಗೆ ಡೌಟ್ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ. ಆಗ ಅವರು ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ. ನನಗೆ ಆ ಕಾಯಿಲೆ ಇದೆ ಅಂತ ನಿಮಗೆ ನೀವೇ ಕನ್ಫರ್ಮ್ ಮಾಡಿಕೊಂಡು ಸಮಸ್ಯೆನ ಅನುಭವಿಸ್ಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ನಾವು ನಿಮ್ಮನ್ನು ಎಜುಕೇಟ್ ಮಾಡಲಿಕ್ಕೆ ಮತ್ತು ಈ ಥರದ ಕಾಯಿಲೆಗಳಿಗೆ ಈ ಥರದ ಚಿಕಿತ್ಸೆ ಇದೆ, ಹೀಗೆ ಮಾಡ್ಕೊಳ್ಬೋದು, ಇದನ್ನು ಹೀಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಹೋದಾಗ ನೀವು ಈ ಲಕ್ಷಣಗಳು ನನ್ನಲ್ಲಿಗೂ ಕಾಣಿಸ್ತಾ ಇದೆಯಲ್ಲ, ಹಾಗಾಗಿ ನನಗೆ ಈ ಕಾಯಿಲೆ ಇರೋದು ಪಕ್ಕ ಅಂತ ಸಫರ್ ಆಗೋದು ತುಂಬ ದೊಡ್ಡ ಸಮಸ್ಯೆ ಕಾರಣ ಆಗುತ್ತೆ. ದಯವಿಟ್ಟು ಅದನ್ನು ಮಾತ್ರ ಮಾಡಬೇಡಿ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಇರುವಂಥ ಅಲ್ಝೈಮರ್ಸ್ ಡಿಸೀಸ್ ಬಗ್ಗೆ. ಇದು ಸ್ಟಾರ್ಟಿಂಗಲ್ಲಿ ತುಂಬ ಶಾರ್ಪ್ ಆಗಿದ್ದಾರೆ, ತುಂಬ ಇಂಟೆಲಿಜೆಂಟ್ ಅಂತ ಹೇಳಿಸ್ಕೊಂಡವರು ಕೂಡ ನಮ್ಮ ಹಿಸ್ಟ್ರಿಯಲ್ಲಿ ಕೆಲವೊಬ್ಬರು ಸೆಲೆಬ್ರಿಟೀಸ್ ಕೂಡ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಕೂಡ ಸ್ಲೋಲಿ ಈ ಕಾಯಿಲೆಯಿಂದ ಬಳಲಿ ಆಮೇಲೆ ಒಂದಾನೊಂದು ಕಾಲದಲ್ಲಿ ಯಾವ ಥರ ಇದ್ದರು, ಈಗ ಅವ್ರ ಪರಿಸ್ಥಿತಿ ಹೀಗಾಗ್ಬಿಟ್ಟಿದೆಯಲ್ಲ ಅಂತ ಮರಗುವಷ್ಟರ ಮಟ್ಟಿಗೆ ಆ ಸಮಸ್ಯೆ ತೊಂದರೆ ಕೊಡ್ತು. ಇದಕ್ಕೆ ಕಾರಣ ಪ್ರಾರಂಭದಲ್ಲೇ ಅದಕ್ಕೆ ಚಿಕಿತ್ಸೆ ಆಗದೇ ಇರೋದು ಮತ್ತು ನಾನು ಮುಂದೆ ಹೇಳಲಿಕ್ಕೆ ಹೊರಟಿರುವಂಥ ಇದನ್ನು ತಡೆಗಟ್ಟಲಿಕ್ಕೆ ಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳದೇನೆ ಲೈಫ್ ಸ್ಟೈಲನ್ನು ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದು. ಸೊ ಇವತ್ತಿನ ವಿಡಿಯೋವನ್ನು ಸರಿಯಾಗಿ ನೋಡಿದರೆ ಒಂದು ವೇಳೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಆ ಕಾಯಿಲೆ ಇದ್ದರೆ ಅದನ್ನು ಇನ್ನೂ ಹೆಚ್ಚು ವೇಗವಾಗಿ ಅದು ಪ್ರೋಗ್ರೆಸ್ ಆಗದೇ ಇರೋದು ಹಾಗೆ ತಡೀಲಿಕ್ಕೆ ಮತ್ತು ಅದನ್ನು ನಮಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಈ ಕಾಯಿಲೆಯ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಎಕ್ಸಾಕ್ಟ್ಲಿ ಇಂಥ ಕಾರಣಗಳಿಂದನೇ ಈ ಸಮಸ್ಯೆ ಬರುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ಸೈಂಟಿಫಿಕ್ ಪ್ರೂಫ್ ಅಥವಾ ರಿಸರ್ಚ್ ಆಗಿದ್ರೂ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಆಯುರ್ವೇದದಲ್ಲಿ ಈ ಥರದ ಲಕ್ಷಣಗಳನ್ನು ಅವ್ರು ಅಲ್ಝೈಮರ್ ಡಿಸೀಸ್ ಅಂತ ಆಯುರ್ವೇದ ಗ್ರಂಥಗಳೇನೋ ಹೇಳಲಿಲ್ಲ. ಆದರೆ ನಾವು ಈ ಕಾಯಿಲೆಯ ಲಕ್ಷಣಗಳನ್ನು ಮಾಡರ್ನ್ ಸೈನ್ಸ್ ಏನು ಎಕ್ಸ್ಪ್ಲೇನ್ ಮಾಡಿದೆಯಲ್ಲ, ಆ ಲಕ್ಷಣಗಳು ಬರಲಿಕ್ಕೆ ಏನೇನು ಕಾರಣಗಳು ಮತ್ತು ಆ ಲಕ್ಷಣಗಳು ಬರೋದನ್ನು ತಡೆಗಟ್ಟೋದು ಹೇಗೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಆಯುರ್ವೇದ ಹೇಳಿದೆಯೋ ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಹಾಗಾಗಿ ಆಯುರ್ವೇದ ಹೇಳುವಂಥ ಕಾರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಆಹಾರ, ಅದರಲ್ಲಿಯೂ ವಿಶೇಷವಾಗಿ ವಿರುದ್ಧ ಆಹಾರ ಸೇವನೆ. ಯಾಕೆಂದರೆ ನಮ್ಮ ಬ್ರೇನಲ್ಲಿ ಆಗುವಂಥ ಬದಲಾವಣೆಯಿಂದನೇ ನಮಗೆ ಈ ಕಾಯಿಲೆ ಬರೋದಾಗಿರೋದ್ರಿಂದ ಬ್ರೇನಿಗೆ ತೊಂದರೆ ಕೊಡುವಂಥ ಆಹಾರಗಳನ್ನು ನಾವು ಸೇವನೆ ಮಾಡಬಾರ್ದು. ಹಾಗಾಗಿ ಇಲ್ಲಿ ಬ್ರೇನಿಗೆ ತೊಂದರೆ ಕೊಡುವಂಥ ಆಹಾರಗಳಲ್ಲಿ ಮುಖ್ಯವಾಗಿರೋದು ವಿರುದ್ಧ ಆಹಾರ. ವಿರುದ್ಧ ಆಹಾರದ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಅದ್ರ ಬಗ್ಗೆ ಮತ್ತೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೊಮ್ಮೆ ನೋಡ್ಕೊಳ್ಳಿ. ವಿರುದ್ಧ ಆಹಾರ ಅಂದರೆ ಬರೀ ತುಪ್ಪಕ್ಕೆ ಜೇನುತುಪ್ಪ ಸೇರಿಸ್ಕೊಂಡು ತಿನ್ನೋದಲ್ಲ, 18 ರೀತಿಯ ವಿರುದ್ಧಗಳಿವೆ. ಯಾಕೆ ಅಂದರೆ ವಿರುದ್ಧ ಆಹಾರ ಮಜ್ಜಾಧಾತುವನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಬ್ರೇನ್ ಕೂಡ ಒಂದು ಮಜ್ಜಾಧಾತು, ಬೋನ್ ಮ್ಯಾರೋ ಅಂತ ಹೇಳ್ತೀವಲ್ಲ, ಆ ಥರ. ಬೋನ್ ಮ್ಯಾರೋ ಅಲ್ಲ ಅದು, ಬಟ್ ಮಸ್ತುಲುಂಗ ಮಜ್ಜ ಅಂತ ಸ್ಪೆಷಲ್ಲಾಗಿ ಹೇಳ್ತಾರೆ. ಸೊ ಆ ಥರ ಆಗಿರೋದ್ರಿಂದ ಇದು ವಿರುದ್ಧ ಆಹಾರ ಈ ಕಾಯಿಲೆಗೆ ಕಾರಣ ಆಗುತ್ತೆ ಅಂತ. ಇನ್ನೊಂದು, ಮೆದುಳಿಗೆ ಬೇಕಾದ ನ್ಯೂಟ್ರಿಷನ್ನ ಕೊಡುವಂಥ ಆಹಾರಗಳನ್ನು ನಾವು ಸೇವನೆ ಮಾಡದೇ ಇರೋದು, ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ವೈಟಮಿನ್ B12 ಕೊರತೆ, ಒಳ್ಳೆಯ ಕೊಬ್ಬಿನ ಕೊರತೆ, ಹೀಗೆ ನಮ್ಮ ಆಹಾರದಲ್ಲಿ ನ್ಯೂಟ್ರಿಷನ್ ಕೊರತೆ ಆಗೋದು, ಅದು ಆಗದಿರೋ ಹಾಗೆ ನೋಡ್ಕೊಳ್ಬೇಕು. ಇನ್ನು ಸರಿಯಾದ ದೈಹಿಕ ಶ್ರಮದ ಕೊರತೆ ಕೂಡ ಕಾರಣ ಆಗುತ್ತೆ. ಮತ್ತು ಸರಿಯಾದ ರೀತಿಯಲ್ಲಿ ನಾವು ನಿದ್ರೆಯನ್ನು ಮಾಡದೇ ಇರೋದು, ಇಡೀ ದಿನದ ಚಟುವಟಿಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಥವಾ ಡಿಸಿಪ್ಲಿನ್ಡ್ ಆಗಿ ಇಲ್ಲದೆ ಇರೋದು, ಹಗಲಿಗೆ ನಿದ್ದೆ ಮಾಡೋದು, ರಾತ್ರಿ ಎಚ್ಚರವಾಗಿರೋದು, ಈ ರೀತಿ ತಪ್ಪಾದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಇಟ್ಕೊಳ್ಳೋದು ಕೂಡ ಈ ಥರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಸ್ಟ್ರೆಸ್. ತುಂಬ ಚಿಂತೆ ಮಾಡುವವರಿಗೆ ಅಥವಾ ಬಹಳಷ್ಟು ಜನ ಹೇಗಿರ್ತಾರೆ ಅಂತಂದರೆ ಅವರು ತುಂಬ ಆದರ್ಶ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ ಅಥವಾ ಏನು ಬಂದರೂ ಫೇಸ್ ಮಾಡ್ತಾರೆ ಅಂತ ನಮಗನ್ಸುತ್ತೆ. ಆದರೆ ಒಳಗಡೆ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ, ಎಲ್ಲ ನೋವನ್ನು ನುಂಗ್ತಾ ಇರ್ತಾರೆ. ತಮ್ಮಷ್ಟಕ್ಕೆ ತಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದನೋ ಅಥವಾ ತಮ್ಮಷ್ಟಕ್ಕೆ ತಾವು ಸಿಟ್ಟನ್ನು ಒಳಗಿಟ್ಕೊಳ್ಳೋದು, ಈ ರೀತಿ ಒಳಗಡೆ ಸಫರ್ ಆಗ್ತಿರ್ತಾರೆ, ಹೊರಗಡೆ ನೋಡಲಿಕ್ಕೆ ಆರಾಮಿದ್ದಂಗೆ ಕಾಣುತ್ತಾರೆ. ಸೊ ಅಂಥವರಿಗೆ ಈ ಥರದ ಕಾಯಿಲೆಗಳು ತುಂಬ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಇನ್ನು ಲಕ್ಷಣಗಳು, ಒಂದು 5-6 ಲಕ್ಷಣಗಳನ್ನು ನೋಡಿ ನಾವು ಇವರಿಗೆ ಅಲ್ಝೈಮರ್ ಕಾಯಿಲೆ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದು ಅಥವಾ ವೆರಿ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ ಮರೆವು. ಈ ಡಿಮೆನ್ಷಿಯಾ ಮತ್ತು ಅಲ್ಝೈಮರ್ ಇದು ಎರಡು ಒಂದೇ ಅನ್ನುವ ಕಲ್ಪನೆ ತುಂಬ ಜನರಿಗಿದೆ. ಡಿಮೆನ್ಷಿಯಾ ಅಂದರೆ ಮರೆತು ಹೋಗೋದು. ಈ ಮರೆತು ಹೋಗುವ ಸಮಸ್ಯೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬರ್ತದೆ. ಅಂತಹ ಮರೆತು ಹೋಗುವ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಕಾಯಿಲೆಗಳಲ್ಲಿ ಒಂದು ಅಲ್ಝೈಮರ್. ಸೊ ಈ ಅಲ್ಝೈಮರಲ್ಲಿ ಈ ಮರೆತು ಹೋಗುವಂಥದ್ದು ಇರುತ್ತೆ. ಆ ಸ್ಟೇಜಸ್ ವೈಸ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದೆ. ಮತ್ತು ಎರಡನೇದು, ಈ ಯಾವುದಾದ್ರು ಒಂದು ಗೊತ್ತಿರುವಂಥ ವಸ್ತುವನ್ನು
ಅಂದರೆ ದಿನನಿತ್ಯ ಬಳಕೆ ಮಾಡ್ತಾ ಇರುವಂಥದ್ದು, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವರಿಗೆ ಗೊತ್ತಾಗಲ್ಲ. ಅಥವಾ ಅದರ ಸ್ಮೆಲ್ ಹೇಗಿರುತ್ತೆ, ಅದರ ರುಚಿ ಹೇಗಿರುತ್ತೆ, ಅದು ಅವರಿಗೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಉದಾಹರಣೆಗೆ ಆ್ಯಪಲ್ ಇದೆ ಅಂತ ಇಟ್ಕೊಳ್ಳಿ, ಆ ಆ್ಯಪಲನ್ನು ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಅಂತಲ್ಲ, ಅಥವಾ ಮೂಸ್ ನೋಡಿದ್ರೆ ಆ್ಯಪಲ್ ಸ್ಮೆಲ್ ಅಂತ ಗೊತ್ತಾಗಲ್ಲ. ಹೀಗೆ ಐಡೆಂಟಿಫಿಕೇಷನಲ್ಲಿ ಸಮಸ್ಯೆ ಆಗುತ್ತೆ. ಇನ್ನೊಂದು, ಈ ಕೆಲವು ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ಅದನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಾಗಲ್ಲ. ಉದಾಹರಣೆಗೆ ಅವರು ಮೊದಲಿಂದಾನೂ ಕಂಪ್ಯೂಟ್ರಲ್ಲಿ ಟೈಪ್ ಮಾಡೋದನ್ನು ಗೊತ್ತಿದೆ ಅವರಿಗೆ ಅಂತ ಆದರೆ, ಯಾವುದನ್ನು ಟೈಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವರಿಗೆ ಮರ್ತು ಹೋಗುತ್ತೆ. ಅಥವಾ ಮನೆಯಲ್ಲಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್, ಶೇವರ್ ಇರ್ಬೋದು, ಅಥವಾ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಮಿಕ್ಸರ್ ಇರ್ಬೋದು, ಇಷ್ಟು ವರ್ಷಗಳಿಂದ ಯೂಸ್ ಮಾಡ್ತಿರೋದನ್ನು ಸರಿಯಾಗಿ ಯೂಸ್ ಮಾಡಲಿಕ್ಕೆ ಗೊತ್ತಾಗದೆ ಹೋಗುತ್ತೆ. ಇನ್ನೊಂದು, ಮಾತಾಡುವಾಗ ಶಬ್ದಗಳಿಗೆ ಹುಡುಕ್ತಾರೆ, ಅಥವಾ ಒಂದು ಸೆಂಟೆನ್ಸನ್ನು ಕಂಪ್ಲೀಟಾಗಿ ಸರಿಯಾಗಿ ಹೇಳಲಿಕ್ಕೆ ಬರದೇ ಹೋಗ್ಬೋದು. ಒಂದು ಕಾಲದಲ್ಲಿ ತುಂಬ ದೊಡ್ಡ ವಾಗ್ಮಿ, ತುಂಬ ದೊಡ್ಡ ಭಾಷಣಕಾರ ಆಗಿದ್ದರೂ ಕೂಡ ಬರ್ತಾ 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 ಏನು ಮಾತಾಡ್ತಿದ್ದೇನೆ, ಇನ್ನು ಮುಂದೆ ಏನು ಮಾತಾಡಬೇಕು, ಯಾವ ಶಬ್ದಗಳನ್ನು ಸೇರಿಸಬೇಕು ಅರ್ಥ ಆಗದೆ ಹೋಗ್ಬೋದು. ಮತ್ತು ಹೆಸರುಗಳು ಮರ್ತು ಹೋಗ್ಬೋದು. ನಿತ್ಯ ಬಳಕೆ ಮಾಡುವಂಥ ವಸ್ತುಗಳು, ಅದು ಚಮಚನೋ ಅಥವಾ ನಿತ್ಯ ಹೋಗುವಂತಹ ದಾರಿ, ತುಂಬ ಪರಿಚಯ ಇರುವಂಥ ದಾರಿ, ಹೋಗ್ಲಿಕ್ಕೆ ಗೊತ್ತಾಗತ್ತೆ, ಬರ್ಲಿಕ್ಕೆ ಗೊತ್ತಾಗಲ್ಲ. ಅಥವಾ ಮನೆಯಲ್ಲಿದ್ದಾಗ ಹೀಗೆ ಹೋಗಬೇಕು ಅಂತ ಹೇಳಿದರೂ ಕೂಡ ಹೊರಟ ನಂತರ ಅಲ್ಲಿ ಹೋಗೋ ಬದಲು ಇನ್ನೆಲ್ಲೋ ಹೋಗಿ ದಾರಿ ಸಿಗದೇನೆ ಕಷ್ಟಪಡೋದು, ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತವೆ. ಇನ್ನು ಈ ಕಾಯಿಲೆಯ ಹಂತಗಳು, 5 ಹಂತಗಳನ್ನು ಹೇಳ್ತಾರೆ. ಮೊದಲನೇದು ಪ್ರೀ ಕ್ಲಿನಿಕಲ್, ಅಂದರೆ ಅಲ್ಲಿ ಯಾವ ಸಿಂಪ್ಟಮ್ಸು ಕಾಣಲ್ಲ, ಸುಮಾರು 8-10 ವರ್ಷಗಳು ಇರ್ತವೆ ಈ ಒಂದು ಸ್ಟೇಜಲ್ಲಿ ಅಂತ ಹೇಳ್ತಾರೆ. ಅದನ್ನು ಡಾಕ್ಟರ್ ಮಾತ್ರ, ಅದು ಕೆಲವು ಸ್ಪೆಷಲ್ ಟೆಕ್ನಿಕ್ಸ್ಗಳ ಮೂಲಕ, ಟೆಸ್ಟ್ಗಳ ಮೂಲಕ ಕಂಡುಹಿಡಿತಾರೆ. ಇದು ಪ್ರೀ ಕ್ಲಿನಿಕಲ್ ಸ್ಟೇಜ್. ಎರಡನೇದು ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಸ್ಟೇಜ್ ಅಂತ ಹೇಳ್ತಾರೆ. ಇದರಲ್ಲಿ ಸುಮಾರು 2-5 ವರ್ಷ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಹೇಳ್ತಾರೆ. ಈ ಸ್ಟೇಜ್ ಹೇಗೆ ಅಂತಂದರೆ, ಅಲ್ಲಿ ವಿಶೇಷವಾದ ಸಮಸ್ಯೆಗಳೇನೂ ಕಾಣಿಸಲ್ಲ, ಆದರೂ ಸ್ವಲ್ಪ ಏನೋ ಮರಿತಾ ಇದ್ದೇನೆ ಅಥವಾ ಮೊದಲಿನಷ್ಟು ಕ್ಲಾರಿಟಿ ಇಲ್ಲ ಅನ್ನುವ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನು ಕೂಡ ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ ಕಾಯಿಲೆ ಬಂದುಬಿಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಈಸಿಲಿ ಇದನ್ನು ಕ್ಯೂರ್ ಮಾಡ್ಬೋದು, ಅಥವಾ ಇದನ್ನು ಮುಂದೆ ಡೆವಲಪ್ ಆಗದಿರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು, ಸರಿಯಾದ ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕಷ್ಟೇ. ಮೂರನೇದು ಮೈಲ್ಡ್ ಡಿಮೆನ್ಷಿಯಾ, ಅಂದರೆ ಇಲ್ಲಿ ಎಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ತಾರೆ. ಕೆಲಸಕ್ಕೆ ಹೋಗೋದು, ಆಫೀಸ್ ಕೆಲಸ ಮಾಡೋದು, ಅಥವಾ ಡ್ರೈವ್ ಮಾಡೋದು, ಈ ಥರದ್ದೆಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡ್ತಾರೆ. ಆದರೂ ಸ್ವಲ್ಪ ಮಟ್ಟಿಗೆ ಮೆಮೊರಿ ಲಾಸ್ ಅಥವಾ ಕನ್ಫ್ಯೂಷನ್, ಅಥವಾ ಮನೆಯ ಫ್ಯಾಮಿಲಿ ಮೆಂಬರ್ಸಿಗೆ ಅರೆ ಇವರು ಯಾಕೆ ಹಿಂಗೆ ಕೇಳ್ತಿದ್ದಾರೆ ಅನ್ನೋ ಒಂದು ಸಣ್ಣ ಡೌಟ್ ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಇಲ್ಲಿ ಹೇಗೆ ಇರುತ್ತೆ ಅಂತಂದರೆ, ನಾನು ಬೆಳಗ್ಗೆ ಅಷ್ಟೇ ಹೇಳಿದ್ನಲ್ಲ ನೀವು ಈ ಥರ ಮಾಡಿ ಅಥವಾ ಹೀಗೆ ಅಂತ ಎಲ್ಲ ಹೇಳಿದ ಮೇಲೂ ಕೂಡ ಸಂಜೆ ಕೇಳಿದರೆ ಇಲ್ಲ ನೀನು ಹೇಳಲೇ ಇಲ್ಲ ಅಂತ ವಾದ ಮಾಡ್ತಿದ್ದಾರಲ್ಲ ಅನ್ನುವ ಒಂದು ಸಣ್ಣ ಹಿಂಟ್ ಬರಲಿಕ್ಕೆ ಶುರುವಾಗುತ್ತೆ. ಆಶ್ಚರ್ಯ ಆಗುತ್ತೆ, ಇವ್ರು ಯಾಕೆ ಹೀಗೆ ಕೇಳ್ತಿದ್ದಾರೆ ಅಂತ. 4ನೇ ಹಂತ ಮಾಡರೇಟ್ ಡಿಮೆನ್ಷಿಯಾ. ಇಲ್ಲಿ ಈ ಸಮಸ್ಯೆಗಳೆಲ್ಲ ಸ್ವಲ್ಪ ಜೋರಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಂದರೆ ಮನೆಯ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಅವರಿಗೆ ತಲೆ ಬಿಸಿ ಆಗಲಿಕ್ಕೆ ಶುರುವಾಗುತ್ತೆ. ಅಥವಾ ಇವ್ರಿಗೆ ಹೀಗೆ ಮಾಡ್ತಿದ್ದಾರಲ್ಲ, ಇನ್ನೇನು ಮಾಡಬೇಕು ಅನ್ನೋ ಥರ. ಅಂದರೆ ಇವ್ರು ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು, ಸಿಟ್ಟು ಬಂದು ಜಗಳ ಆಡೋದು, ಇಲ್ಲ ಇದು ಹೀಗೆ ಅಂತ, ನೀನು ಹಾಗೇ ಮಾಡಿದ್ದೆ, ನೀನು ಹೀಗೆ ಹೇಳಿದ್ದೆ, ನಿಜವಾಗ್ಲೂ ಅದೇನು ಆಗಿರೋದೇ ಇಲ್ಲ. ಇವರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದೇ ಕಷ್ಟ ಅನ್ನೋ ಥರ ಆಗುತ್ತೆ. ದಿನನಿತ್ಯದ ಚಟುವಟಿಕೆಗಳನ್ನು ಸುಲಭವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲಸ ಮಾಡೋದ್ರಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡೋದು, ವಿಚಿತ್ರವಾದಂಥ ಬಿಹೇವಿಯರ್ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಆದರೂ ಕೂಡ ಇದು ಹೇಗೆ ಅಂದರೆ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಅನ್ನುವ ಮಟ್ಟಿಗೆ ಅದಿರುತ್ತೆ. ಇನ್ನು 5ನೇದು ಸಿವಿಯರ್ ಅಥವಾ ಎಂಡ್ ಸ್ಟೇಜ್ ಅಲ್ಝೈಮರ್ಸ್ ಡಿಸೀಸ್. ಇದರಲ್ಲಿ ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ, ಮೆಂಟಲಿ ಅಂತೂ ತುಂಬ ಹಾಳಾಗೋಗಿರುತ್ತೆ, ಫಿಸಿಕಲಿ ಕೂಡ ಅಷ್ಟೇ ಹಾಳಾಗಿ ಹೋಗುತ್ತೆ. ಅಂದರೆ ಅವರು ಮಾತಾಡಲಿಕ್ಕೆ, ನಡೆದಾಡಲಿಕ್ಕೆ, ಅಥವಾ ಅವರು ಮೂಮೆಂಟ್ ಮಾಡಲಿಕ್ಕೆ, ಈ ಥರದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಮೂತ್ರದ ಕಂಟ್ರೋಲ್ ಇಲ್ಲ, ಮೋಷನ್ ಕಂಟ್ರೋಲ್ ಇಲ್ಲ, ಒಂದು ರೀತಿ ಬೆಡ್ ರಿಡನ್ ಅಂತ ಹೇಳ್ಬೋದು. ಸರಿಯಾಗಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀರು ಕುಡಿಲಿಕ್ಕಾಗಲ್ಲ. ಈ ಥರ ಆಗಿ ಏನೂ ಮಾಡಲಿಕ್ಕಾಗ್ದೇ ಅವರು ಲಾಸ್ಟ್ ಅಂದರೆ ಕೊನೆಯ ಉಸಿರನ್ನು ಎಳೆಯುವಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ಲಾಸ್ಟ್ ಸ್ಟೇಜ್ ಇದೆಯಲ್ಲ, ಆ ಸ್ಟೇಜಲ್ಲಿ ಯಾರೂ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಅಲ್ಲಿಯವರೆಗೂ ಅಂದರೆ ಅದರ ಹಿಂದಿನ ಸ್ಟೇಜ್ ಮಾಡರೇಟ್ ಸ್ಟೇಜ್ ಇದೆಯಲ್ಲ, ಅಲ್ಲಿಯವರೆಗೂ ಒಂದಿಷ್ಟು ಚಿಕಿತ್ಸೆಯನ್ನು ಕೊಡ್ಬೋದು, ಅಥವಾ ಅದು ಇನ್ನೂ ವೇಗವಾಗಿ ಬೆಳೆಯೋದನ್ನು ತಪ್ಪಿಸ್ಬೋದು. ಅದರ ಹಿಂದಿನ ಸ್ಟೇಜ್ವರೆಗೂ ತುಂಬ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಅವರು ಬದುಕಿರುವವರೆಗೆ ವಿಶೇಷವಾದ ತೊಂದರೆ ಇಲ್ಲದೇ ಬದುಕಲಿಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದನ್ನು ತಡೆಗಟ್ಟೋದು ಹೇಗೆ ಅಂದರೆ, ನಮ್ಮ ವಯಸ್ಸು 10, 20, 30, 40, 50, 60 ಆಗಿದ್ದರೆ ನನಗೆ ಈ ಕಾಯಿಲೆ ಬರಬಾರ್ದು ಅಂತಂದರೆ ನಾನು ಏನು ಮಾಡಬೇಕು? ಮೊದಲನೇದಾಗಿ ನಮ್ಮ ಆಹಾರ, ನಮ್ಮ ದಿನಚರಿ, ನಿದ್ರೆ, ನಮ್ಮ ಮಾನಸಿಕ ಸ್ಥಿತಿ ಇದೆಲ್ಲವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಇದರ ಬಗ್ಗೆ ಮತ್ತೆ ಹೇಳಲ್ಲ, ಸುಮಾರು ವಿಡಿಯೋಗಳಲ್ಲಿ ಹೇಳಿ ಆಗಿದೆ. ಆದಷ್ಟು ನಾವು ಒಂದು ಆದರ್ಶ ಲೈಫ್ ಸ್ಟೈಲನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೋ ಒಂದು ವಿಡಿಯೋಕ್ಕೆ ಯಾರೊಬ್ಬರು ಕಮೆಂಟ್ ಮಾಡಿದರು, ನಾನೇನೋ ಒಂದು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಅವರು ನಾನು ನಿತ್ಯ ಮಾಡ್ತಿದ್ದೇನೆ ನನಗೇನೂ ಆಗಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದರು.
ಈ ರೀತಿ ಸಮಸ್ಯೆ ಬರೋದ್ರ ಒಳಗಡೆ ನಾವು ಹೇಳ್ಬೋದು, ನಾನು ದಿನಾಲೂ ಡ್ರಿಂಕ್ಸ್ ಮಾಡಿಕೊಂಡೇ ಗಾಡಿ ಓಡಿಸ್ತೇನೆ, ಚೆನ್ನಾಗಿ ಟೈಟಾಗಿಯೇ ನಾನು ಕಾರ್ ಡ್ರೈವ್ ಮಾಡ್ತೇನೆ, ನನಗೆ ಇನ್ನೂ ಆಕ್ಸಿಡೆಂಟ್ ಆಗಿಲ್ವಲ್ಲ ಅಂತ. ಆದರೆ ಕಾಯಿಲೆ ಯಾವಾಗ ಬೇಕಾದರೂ ಬರ್ಬೋದು, ಅಥವಾ ಈ ಥರದ ಕಾಯಿಲೆಗಳು ವಯಸ್ಸಾದ ನಂತರ ಬರುವ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅದಕ್ಕೆ ನಾವು ಆಸ್ಪದ ಮಾಡಿಕೊಡ್ಬಾರ್ದು ಅಂತಾದರೆ ಈಗಲಿಂದನೇ ನಮ್ಮ ಇದೆಲ್ಲದು ಚೆನ್ನಾಗಿರೋ ಥರ ನೋಡ್ಕೊಳ್ಬೇಕು. ನಮ್ಮ ಲೈಫ್ ಸ್ಟೈಲ್ ತುಂಬ ನೋಡಿದರೆ ಇವ್ರ ಥರ ಬದುಕಬೇಕು ಅನ್ನೋ ಥರ ಇರಬೇಕು. ಇನ್ನು ಎರಡನೇದು ಪ್ರಾಣಾಯಾಮ. ಸುಮಾರು ಎಲ್ಲ ಪ್ರಾಣಾಯಾಮಗಳು ಹೆಲ್ಪ್ ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ನಾಡಿ ಶೋಧನ ಪ್ರಾಣಾಯಾಮವನ್ನು ನಾವು ಮಾಡಬೇಕು. ದಿವಸಕ್ಕೊಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಸಮಯವನ್ನು ಪ್ರಾಣಾಯಾಮಕ್ಕೆ ಅಂತ ನಾವು ಕೊಡಬೇಕು. ಅಥವಾ ಟೋಟಲಿ ಯೋಗ, ಆಸನ, ಪ್ರಾಣಾಯಾಮ ಇವುಗಳಿಗೆ ನಾವು ಒಂದು ಸ್ವಲ್ಪ ಸಮಯವನ್ನಾರು ಕೊಡಬೇಕು. ಆ ಥರ ಕೊಟ್ಟಾಗ ನಮಗೆ ಖಂಡಿತ ಹನಿ ಹನಿಗೂಡಿ ಹಳ್ಳ ಅನ್ನೋ ಥರ ದಿನಾಲೂ ನಾವು ಕೊಡುವ ಅರ್ಧ ಗಂಟೆ ಮುಂದೆ ನಮಗೆ 60, 70, 80 ಆದಾಗ ನಮ್ಮನ್ನು ಕಾಪಾಡುತ್ತೆ. ಇನ್ನು ಮೆಡಿಟೇಷನ್, ಇದು ಅತ್ಯದ್ಭುತ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರ ಬಗ್ಗೆ ಹಲವಾರು ರಿಸರ್ಚ್ಗಳಾಗಿವೆ. ಯಾರಾದರೂ ಒಬ್ಬರು ಧ್ಯಾನವನ್ನು ಹೇಳ್ಕೊಡುವಂಥ ಗುರುಗಳನ್ನು ನೀವು ಹುಡುಕೊಂಡು ಅವರನ್ನು ಸರಿಯಾಗಿ ಫಾಲೋ ಮಾಡಿ ಅವ್ರು ಹೇಳಿದ ಹಾಗೆ ನೀವು ಧ್ಯಾನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಥರದ ಮೇಧ್ಯ ದ್ರವ್ಯಗಳನ್ನು ತೆಗೆದುಕೊಳ್ಳೋದು. ಆಯುರ್ವೇದ ರಸಾಯನ ಅಂತ ಹೇಳುವಾಗ ನಮ್ಮ ವರ್ಣ ಅಥವಾ ಬಣ್ಣ, ನಮ್ಮ ಕಲರ್ ಕಾಂಪ್ಲೆಕ್ಷನ್ ಹೇಗಿರಬೇಕು, ಅಥವಾ ನಮ್ಮ ಧ್ವನಿ ಹೇಗಿರಬೇಕು, ಜೊತೆಗೆ ನಮ್ಮ ಮೇಧಾಶಕ್ತಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಮೇಧ್ಯ ಸೂಕ್ತ ಅಂತಲೇ ಮೇಧಾಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತಲೇ ಮಂತ್ರಗಳು ಕೂಡ ಇವೆ. ಸೊ ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ಮೆದುಳಿನ ಆರೋಗ್ಯವನ್ನು 100-120 ವರ್ಷ ಆಗೋವರೆಗೂ ಚೆನ್ನಾಗಿ ಕಾಪಾಡಿಕೊಳ್ಳೋ ಥರ ಸೂತ್ರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಆಯುರ್ವೇದದಲ್ಲೂ ಕೂಡ ತುಂಬ ಒಳ್ಳೆಯ ಎಕ್ಸ್ಪ್ಲನೇಷನ್ ಇದೆ. ನಾವು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗೇನು ಮಾಡ್ಬೋದು ಅಂತಂದರೆ, ಕೆಲವು ಮನೆಮದ್ದುಗಳ ಥರ ನಿತ್ಯ ಫಾಲೋ ಮಾಡಿಬಿಟ್ರೆ ಮುಂದೆ ನಮಗೆ 70-86 ಏನೂ ಸಮಸ್ಯೆ ಆಗಲ್ಲ. ಮೊದಲನೇದಾಗಿ ಒಂದೆಲಗ ಅಥವಾ ಬ್ರಾಹ್ಮಿ, ಇದು ಎರಡರಲ್ಲಿ ಒಂದನ್ನು ನಿತ್ಯ 4-5 ಎಲೆ ಸೇವನೆ ಮಾಡೋದು, ಅಥವಾ ಬೂದುಗುಂಬಳಕಾಯಿಯ ಲೇಹ್ಯ ಮಾಡಿಕೊಂಡು ಅದನ್ನು ನಿತ್ಯ 1-2 ಚಮಚ ಸೇವನೆ ಮಾಡೋದು. ಅದರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಕೂಷ್ಮಾಂಡ ರಸಾಯನ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಸರ್ಚ್ ಮಾಡಿದ್ರೆ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಮಾಡ್ಬೋದು. ಮತ್ತು ದಿನಕ್ಕೊಂದು ಸ್ವಲ್ಪ ಆದರೂ ಒಳ್ಳೆ ಫ್ಯಾಟನ್ನು ತೆಗೆದುಕೊಳ್ಳೋದು, ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇಂಥವುಗಳನ್ನು ನಿತ್ಯ ಸೇವನೆ ಮಾಡೋದು. ಇನ್ನೂ ಬೇಕು ಅಂತಾದರೆ ಆಯುರ್ವೇದ ಡಾಕ್ಟ್ರನ್ನು ಮೀಟಾಗಿ ನೀವು ನಿಮ್ಮ ನೇಚರ್ಗೆ, ನಿಮಗಿರುವ ಸಮಸ್ಯೆಗೆ ಯಾವ ಈ ಮೇಧ್ಯ ದ್ರವ್ಯಗಳು ಆಯುರ್ವೇದದಲ್ಲಿ ಹೇಳುವಂಥದ್ದು ತುಂಬ ಇವೆಯಲ್ಲ, ವಚ, ಶಂಖಪುಷ್ಪಿ, ಕುಷ್ಠ, ಬ್ರಾಹ್ಮಿ, ಮಂಡೂಕಪರ್ಣಿ, ಕೂಷ್ಮಾಂಡ, ಈ ಥರದ 106 ರೀತಿಯ ದ್ರವ್ಯಗಳಿವೆ. ಬ್ರೈನ್ ಟಾನಿಕ್ ದ್ರವ್ಯಗಳು ಅಂತಲೇ ನಾನು ಯಾವ್ಯಾವುದು ಈ ಮೇಧ್ಯ ಕ್ವಾಲಿಟಿಯನ್ನು ಹೊಂದಿರುವಂಥವು ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾದ್ರೆ ನಿಮಗೆ ಈ ಥರ ಯಾವುದಾದ್ರು ಒಂದನ್ನು, ಈಗ ನಾನು ಹೇಳಿದ್ದನ್ನು ಬಿಟ್ಟು ಮೇನೇನು ತಗೊಳ್ತೀರಿ ಅಂತಾದರೆ ನೀವು ವೈದ್ಯರನ್ನು ಮೀಟಾಗಿ ನಿಮಗೆ ಯಾವ ಥರ ಅಂತ ನೋಡ್ಕೊಂಡು ಅದನ್ನು ಸೇವನೆ ಮಾಡಬಹುದು. ಇನ್ನೊಂದು ಆಚಾರ ರಸಾಯನ, ಅಂದರೆ ನಮ್ಮ ನಡವಳಿಕೆ ಹೀಗಿರಬೇಕು ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸುಳ್ಳು ಹೇಳಬಾರ್ದು, ಅನಾವಶ್ಯಕವಾಗಿ ಏನೇನೋ ಚಿಂತೆ ಮಾಡ್ತಾ ಇರಬಾರ್ದು, ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಅಂದರೆ ಒಟ್ಟಿನಲ್ಲಿ ಸಾತ್ವಿಕವಾದಂತಹ ಜೀವನ ಶೈಲಿಯನ್ನು ಇಟ್ಕೊಳ್ಬೇಕು, ಸತ್ವಗುಣ ಮನಸ್ಸಿನಲ್ಲಿ ಹೆಚ್ಚಿರಬೇಕು ಅಂತ. ಸೊ ಆ ಥರ ಇದ್ದಾಗ ಸಹಜವಾಗಿ ಮನಸ್ಸು ಕೂಲಾಗಿರುತ್ತೆ, ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ, ಒಂದು ವೇಳೆ ಈ ಸಮಸ್ಯೆಯ ಲಕ್ಷಣ ಕಂಡಿದೆ, ಅಥವಾ ಡಾಕ್ಟರ್ ನಿಮಗೆ ಕಾಯಿಲೆ ಇದೆ ಅಂತ ಹೇಳಿದ್ದಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಯಾರಿಗಾದರೂ ಕಾಯಿಲೆ ಇದೆ ಅಂತ ಹೇಳಿದ್ದಾರೆ ಅಂತಾದರೆ ಪರಿಹಾರ ಏನು? ಮೊದಲನೇದಾಗಿ ಚಿಂತೆ ಮಾಡಬೇಡಿ ಅಂತ. ಈ ಸಮಸ್ಯೆ ಬಂದಿದೆ ಅಥವಾ ಬರ್ತಾ ಇದೆ ಅಂತಾದರೆ ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಚಿಂತೆ ಕೊಡಬೇಡಿ ಅಂತ. ಈಗ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಯಾರಿಗಾದರೂ ಈ ಥರ ಸಮಸ್ಯೆ ಬರ್ತಿದೆ ಅಂತ ಅನಿಸಿದರೆ, ಬಂದಿದೆ ಅಂತ ಡಾಕ್ಟರ್ ಹೇಳಿದರೆ, ಆಗ ಅವರ ಪಾಡಿಗೆ ಅವರು ಸಂತೋಷವಾಗಿರಲಿಕ್ಕೆ ಬಿಡಬೇಕು. ಅವರಿಗೆ ಪದೇ ಪದೇ ನಿಮ್ಗೆ ಅದು ನೆನಪಿಲ್ವಾ, ನೋಡಿ ಇವನು ಯಾರು ಅಂತ ಕಂಡಿಡಿ, ಅಥವಾ ನಿನಗೆ ಬೆಳಿಗ್ಗೆ ಎಷ್ಟು ಹೇಳಿದೆ ಅದು ಪೂರ್ತಿ ಮರ್ತೋಯ್ತಾ, ಈ ಥರದ ಪ್ರಶ್ನೆಗಳನ್ನು ಕೇಳಬಾರ್ದು. ಅವರ ಕಾನ್ಫಿಡೆನ್ಸ್ ಹಾಳಾಗುವಂಗೆ ಏನು ಮಾಡಬಾರ್ದು. ಇದನ್ನು ಪದೇ ಪದೇ ನೀವು ನೆನ್ಪಿಟ್ಕೊಳ್ಬೇಕು. ಅವ್ರಿಗೆ ಕಂಫರ್ಟೇಬಲ್ ಆಗಿರಬೇಕು. ನನಗೆ ಮರೆವಿನ ಸಮಸ್ಯೆ ಇದೆ ಅನ್ನುವ ಫೀಲಿಂಗ್ ಬರ್ದಿರೋ ಥರ ನಾವು ನೋಡ್ಕೊಳ್ಬೇಕು ಅಂತ. ಆದರೆ ಅವರಿಂದಾಗಿ ಸ್ವತಃ ಅವರಿಗೆ ಅಥವಾ ಉಳಿದ ಫ್ಯಾಮಿಲಿ ಮೆಂಬರ್ಸಿಗೆ ಏನೂ ಸಮಸ್ಯೆ ಆಗದಿರೋ ಥರ ನೋಡ್ಕೊಳ್ಬೇಕು. ಸಮ್ಟೈಮ್ಸ್ ಆಗೋದಿರುತ್ತೆ, ಇವರು ಸ್ಟೋವಲ್ಲಿ ದೊಡ್ಡದಾಗಿ ಬೆಂಕಿ ಹಾಕಿಟ್ಟು ಬರೋದು, ಅದು ತುಂಬ ದೊಡ್ಡ ಡ್ಯಾಮೇಜಿಗೆ ಕಾರಣ ಆಗ್ಬೋದು. ಅಥವಾ ಮಕ್ಕಳಿಗೆ ಔಷಧ ಕೊಡೋ ಬದಲು ಇನ್ನೇನೋ ಒಂದು ಕೆಟ್ಟದ್ದನ್ನು ತಂದು ಕೊಡಿಸೋದು. ಈ ಥರ ಆಗದಿರೋ ಥರ ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು. ಆದರೆ ಅವರಿಗೆ ಹರ್ಟ್ ಆಗದಿರೋ ಥರ ನೋಡ್ಕೊಳ್ಬೇಕು. ಇನ್ನೊಂದು, ನಮಗೆ ನಾವು ಟೆಸ್ಟ್ ಮಾಡ್ಕೊಳ್ಳೋದು ಯಾವಾಗಲೂ ತಪ್ಪು. ನಮಗೆ ಈ ಥರದ ಕಾಯಿಲೆ ಎಲ್ಲ, ನನಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇದೆಯಲ್ಲ ಅಂತನ್ನುವರು, ಅಥವಾ ನನ್ನ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥವ್ರು, ನೋಡುವ ನನ್ನ ಮೆಮೊರಿ ಪವರ್ ಎಷ್ಟಿದೆ ಅಂತ ನೋಡುವ ಅಂತ ನಮಗೆ ನಾವೇ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಅದನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕೇ ಹೊರತು
ಅಥವಾ ಆ ಥರದ ಲೈಫ್ ಸ್ಟೈಲ್ ನಾವು ಇಟ್ಕೊಳ್ಬೇಕೇ ಹೊರತು ನಮ್ಮನ್ನು ನಾವು ನೆನಪಿನ ಶಕ್ತಿಯ ಟೆಸ್ಟ್ಗೆ ಒಳಪಡಿಸಬಾರ್ದು. ಜೊತೆಗೆ ನನಗೆಲ್ಲೋ ಮೆಮೊರಿ ಪವರ್ ಕಡಿಮೆ ಇದೆಯೇನೋ ಅನ್ನುವ ಭಾವನೆಯನ್ನು ಇಟ್ಕೊಳ್ಬಾರ್ದು. ತುಂಬ ಈ ಥರದ ವೀಡಿಯೋ ಮಾಡುವಾಗ ದೊಡ್ಡ ಸಮಸ್ಯೆ ಏನು ಅಂತಂದರೆ, ತುಂಬ ಜನ ನನಗೆ ಮೆಮೊರಿ ಪವರ್ ಕಡಿಮೆ ಇದೆ, ಹಾಗಾಗಿ ನನಗೆ ಮುಂದೆ ಈ ಕಾಯಿಲೆ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಇದು ತಪ್ಪು. ಹಾಗೆಲ್ಲ ಖಂಡಿತ ಯೋಚನೆ ಮಾಡಬೇಡಿ, ಹಾಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಕೇರ್ಫುಲ್ಲಾಗಿರಬೇಕು. ಕಾಯಿಲೆ ಬಂದರೆ ಈ ಥರ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಔಷಧಗಳು, ಈಗ ನಾವು ಆಯುರ್ವೇದ ಔಷಧಗಳನ್ನು ಭಾಳಷ್ಟು ಬಾರಿ ಹೇಳಿಕೊಡ್ತೇವೆ. ನೋಡಿ, ಈ ಸ್ಟೇಜಲ್ಲಿ ನಮಗೆ ತುಂಬ ದೊಡ್ಡ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಇವರಿಗೆ ಮುಂದೆ ಏನು ಡೆವಲಪ್ ಆಗ್ತಾ ಹೋಗುತ್ತಲ್ಲ, ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಹೆಚ್ಚಾಗುವ ವೇಗವನ್ನು ನಾವು ತಗ್ಗಿಸ್ಲಿಕ್ಕೆ, ಅಂದರೆ ಇನ್ನು 1 ವರ್ಷದಲ್ಲಿ ಏನು ಬದಲಾವಣೆ ಅವರಲ್ಲಿ ಆಗುತ್ತೋ, ಎಷ್ಟು ಹೆಚ್ಚಾಗುತ್ತೋ ಅದನ್ನು 4 ವರ್ಷದಲ್ಲಿ ಹೆಚ್ಚಾಗೋ ಥರ ಮಾಡ್ಬೋದು. ಹೆಚ್ಚಾಗೋದಾಗೋದೇ, ಆದರೆ ನಿಧಾನವಾಗಿ ಆಗುವಂತೆ ಮಾಡ್ಬೋದು ಅಂತ ಹೇಳಿ ಔಷಧ ಕೊಡ್ತೇವೆ. ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಅಷ್ಟೇ ಅಲ್ಲ, ತುಂಬ ಒಳ್ಳೆಯ ರಿಸಲ್ಟ್ ಕಂಡುಬಿಡುತ್ತೆ. ಇಲ್ಲ, ಮೊದಲಿಗಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ ಅನ್ನುವಂಥ ಲಕ್ಷಣಗಳು ಕೂಡ ಅವರು ಹೇಳ್ತಾರೆ, ಅಂಥ ರಿಸಲ್ಟ್ ಕೂಡ ಹೇಳ್ತಾರೆ. ಸೊ ಆ ಥರ ಆಗೋದಿಲ್ಲ ಅಂತಲ್ಲ, ಆದರೆ ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಈ ಸ್ವರ್ಣಭಸ್ಮ ಇರುವಂಥ ಕೆಲವು ಔಷಧಗಳು, ಅವುಗಳನ್ನೆಲ್ಲ ಕೊಟ್ಟಾಗ ಇನ್ನೂ ಒಳ್ಳೆಯ ರಿಸಲ್ಟ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪಂಚಕರ್ಮ ಚಿಕಿತ್ಸೆಗಳು, ವಿಶೇಷವಾಗಿ ಬಸ್ತಿ ನಸ್ಯದಂಥ ಚಿಕಿತ್ಸೆಗಳು. ನಾನು ಗಟ್ ಬ್ರೈನ್ ಆಕ್ಸಿಸ್ ಬಗ್ಗೆ ಹೇಳುವಾಗ ಬಸ್ತಿ ಕೆಲಸ ಬಗ್ಗೆ ಹೇಳಿದ್ದೆ. ಅಂದರೆ ನಾವು ಎನಿಮಾ ಥರ ಕೊಟ್ಟಿದ್ದಂಥದ್ದು ಗಟ್ಟಿನ ಎನ್ವಾರ್ಮೆಂಟನ್ನು, ಅಂದರೆ ಕರಳಿನಲ್ಲಿರುವಂಥ ಎನ್ವಾರ್ಮೆಂಟನ್ನು ಚೇಂಜ್ ಮಾಡಿ ಕೆಟ್ಟ ಬ್ಯಾಕ್ಟೀರಿಯಾ ಕಡಿಮೆ ಆಗಿ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಬ್ರೈನಿಗೆ ಹೋಗುವಂಥ ಸಿಗ್ನಲ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿ ಮೆದುಳು ಚೆನ್ನಾಗಿ ಕೆಲಸ ಮಾಡೋ ಥರ ಆಗುತ್ತೆ. ಹಾಗಾಗಿ ಈ ಥರ ಸಮಸ್ಯೆ ಇದೆ ಅನ್ನುವಂಥವರು ವರ್ಷಕ್ಕೆ 3 ಸರಿ ಆದರೂ ಬಸ್ತಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕು. ಸೊ ಬಸ್ತಿಯಿಂದ ತುಂಬ ಅನುಕೂಲ ಆಗುತ್ತೆ, ನಸ್ಯ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಇಂಥ ಒಂದು ದೊಡ್ಡ ಕಾಯಿಲೆಯನ್ನು ತಡೆಗಟ್ಟೋದು ಹೇಗೆ, ಅದಕ್ಕೆ ಪರಿಹಾರ ಏನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯಕ್ಕೆ ಸಿಗೋಣ. ಧನ್ಯವಾದ.